ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಇದನ್ನ ಅವಧೂತ ವಿನಯ್ ಗುರೂಜಿ ಅವರು ಈಗ ಭವಿಷ್ಯವನ್ನ ನುಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾಗೋದಿಲ್ಲ. ಇದೇ ಅವಧಿಯಲ್ಲೇನೆ ಅವರು ಸಿಎಂ ಆಗ್ತಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಧರ್ಮದ ಮೇಲೆ ಡಿ.ಕೆ. ಶಿವಕುಮಾರ್ಗೆ ಶ್ರದ್ಧೆ ಇದೆ, ಅಜ್ಜಯ್ಯನ ಮೇಲೆ ನಿಷ್ಠೆ ಇದೆ. ಗುರುಗಳ ಅನುಗ್ರಹದಿಂದ ಈ ಅವಧಿಯಲ್ಲೇ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಿ.ಕೆ. ಕೂತ್ಕೊಳ್ತಾರೆ. ವೈಕುಂಠ ಏಕಾದಶಿ ದಿನದಂದು ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆದರೆ ಖುಷಿ ಪಡುತ್ತೇವೆ ಅಂತ ಹುಕ್ಕೇರಿ ಪಟ್ಟಣದಲ್ಲಿ ವಿನಯ್ ಗುರೂಜಿ ಅವರು ಈ ಭವಿಷ್ಯವನ್ನ ನುಡಿದಿರೋದು. ಭವಿಷ್ಯ ಅನ್ನೋಕ್ಕಿಂತ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಕೆಲಸ ಮಾಡಿದ್ದಾರೆ. ನಾವೆಲ್ಲ ನೋಡಿದ ಹಾಗೆ ಆಶ್ರಮದ ಡಿವೋಟಿಗಳ ಸಮೇತ ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಇದ್ದರೆ ಆ ಸೀಟಲ್ಲಿ ಡಿ.ಕೆ. ಅವರು ಕೂತ್ರೆ ನಾವೆಲ್ಲರೂ ಅದಕ್ಕೆ ಖುಷಿ ಪಡ್ತೀವಿ. ಮತ್ತು ನಾನು ನೋಡಿದ ಹಾಗೆ ನಾಟಕ ಇಲ್ಲದೊಂದು ರಾಜಕಾರಣಿ, ನಾಟಕ ಮಾಡಲಿಕ್ಕೆ ಬರಲ್ಲ ಅವರಿಗೆ. ನಾನು ಹತ್ತಿರದಿಂದ ನೋಡಿದ್ದೀನಿ. ಅವ್ರು ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಅದರ ಬೆಲೆ ಭಗವಂತ ಕೊಡಲಿ ಅಂತ ಹೇಳಿ ವೈಕುಂಠ ಏಕಾದಶಿ ದಿನ ನಾನು ಪ್ರಾರ್ಥನೆ ಮಾಡ್ತಿದ್ದೇವೆ. ನಮಗೆಲ್ಲ ನಂಬಿಕೆ ಇದೆ, ಯಾಕಂದರೆ ಅವರ ಅಜ್ಜಯ್ಯನ ಮೇಲಿರೋ ನಿಷ್ಠೆ ಮತ್ತು ಧರ್ಮಪೀಠಗಳ ಮೇಲೆ ಧಾರ್ಮಿಕತೆ ಮೇಲಿರೋ ಶ್ರದ್ಧೆ ಮತ್ತು ಗಾಂಧೀಜಿಯ ಎಥಿಕ್ಸ್ಗಳ ಮೇಲಿರೋ ನಂಬಿಕೆ, ಎಲ್ಲರನ್ನೂ ಒಟ್ಟಾಗಿ ತಗೊಂಡೋಗೋ ದಕ್ಷತೆ, ಇದೆಲ್ಲದಕ್ಕೂ ಭಗವಂತ ಅವರನ್ನು ಆ ಸೀಟಲ್ಲಿ ಒಂದಿನ ಈ ಸರ್ಕಾರ ಅವಧಿಯಲ್ಲಿ ಅವರನ್ನು ಕೂರಿಸ್ತಾರೆ ಅನ್ನೋದು, ಗುರುಗಳ ದಯೆಯಿಂದ ಅದು ನಡೆಯುತ್ತೆ ಅನ್ನೋದು ನಾವೆಲ್ಲ ನನ್ನ ನಂಬಿಕೆ ಸಮೇತ. ರಾಜಕಾರಣ ಅನ್ನೋದು ರಾಜಕೀಯ ವ್ಯಕ್ತಿಗಳ ಚಿಂತನೆ ಮೇಲೆ ಡಿಪೆಂಡ್ ಆಗಿರೋದು, ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗಿದೆ ಅಂತ ನಂಗೆ ನಂಬಲ್ಲ ನಾನು. ಭವಿಷ್ಯ ಅನ್ನೋಕ್ಕಿಂತ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಕೆಲಸ ಮಾಡಿದ್ದಾರೆ. ನಾವೆಲ್ಲ ನೋಡಿದ ಹಾಗೆ ಆಶ್ರಮದ ಡಿವೋಟಿಗಳ ಸಮೇತ ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಇದ್ದರೆ ಆ ಸೀಟಲ್ಲಿ. ಇದು ಅವಧೂತ ವಿನಯ್ ಗುರೂಜಿ ಅವರ ಭವಿಷ್ಯ ಅಂತಿರೋ ಅಥವಾ ಅವರ ನಂಬಿಕೆ ವಿಶ್ವಾಸ ಅಂತಿರೋ, ಹುಕ್ಕೇರಿ ಪಟ್ಟಣದಲ್ಲಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಧರ್ಮದ ಮೇಲಿನ ಶ್ರದ್ಧೆ, ಅಜ್ಜಯ್ಯನ ಮೇಲಿರುವಂಥ ನಿಷ್ಠೆ, ಗುರುಗಳ ಅನುಗ್ರಹದಿಂದ ಈ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು ವಿಶ್ವಾಸ ಅವಧೂತ ವಿನಯ್ ಗುರೂಜಿ ಅವರಿಗೆ. ಸೊ ವೈಕುಂಠ ಏಕಾದಶಿ ದಿನದಂದೇ ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿ ಅನ್ನುವಂಥ ಪ್ರಾರ್ಥನೆ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಭವಿಷ್ಯ ಅನ್ನೋಕ್ಕಿಂತ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಕೆಲಸ ಮಾಡಿದ್ದಾರೆ. ನಾವೆಲ್ಲ ನೋಡಿದ ಹಾಗೆ ಆಶ್ರಮದ ಡಿವೋಟಿಗಳ ಸಮೇತ ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಇದ್ದರೆ ಆ ಸೀಟಲ್ಲಿ ಡಿ.ಕೆ. ಅವರು ಕೂತ್ರೆ ನಾವೆಲ್ಲರೂ ಅದಕ್ಕೆ ಖುಷಿ ಪಡ್ತೀವಿ. ಮತ್ತು ನಾನು ನೋಡಿದ ಹಾಗೆ ನಾಟಕ ಇಲ್ಲದೊಂದು ರಾಜಕಾರಣಿ, ನಾಟಕ ಮಾಡಲಿಕ್ಕೆ ಬರಲ್ಲ ಅವರಿಗೆ. ನಾನು ಹತ್ತಿರದಿಂದ ನೋಡಿದ್ದೀನಿ. ಅವ್ರು ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಅದರ ಬೆಲೆ ಭಗವಂತ ಕೊಡಲಿ ಅಂತ ಹೇಳಿ ವೈಕುಂಠ ಏಕಾದಶಿ ದಿನ ನಾನು ಪ್ರಾರ್ಥನೆ ಮಾಡ್ತಿದ್ದೇವೆ. ನಮಗೆಲ್ಲ ನಂಬಿಕೆ ಇದೆ, ಯಾಕಂದರೆ ಅವರ ಅಜ್ಜಯ್ಯನ ಮೇಲಿರೋ ನಿಷ್ಠೆ ಮತ್ತು ಧರ್ಮಪೀಠಗಳ ಮೇಲೆ ಧಾರ್ಮಿಕತೆ ಮೇಲಿರೋ ಶ್ರದ್ಧೆ ಮತ್ತು ಗಾಂಧೀಜಿಯ ಎಥಿಕ್ಸ್ಗಳ ಮೇಲಿರೋ ನಂಬಿಕೆ, ಎಲ್ಲರನ್ನೂ ಒಟ್ಟಾಗಿ ತಗೊಂಡೋಗೋ ದಕ್ಷತೆ, ಇದೆಲ್ಲದಕ್ಕೂ ಭಗವಂತ ಅವರನ್ನು ಆ ಸೀಟಲ್ಲಿ ಒಂದಿನ ಈ ಸರ್ಕಾರ ಅವಧಿಯಲ್ಲಿ ಅವರನ್ನು ಕೂರಿಸ್ತಾರೆ ಅನ್ನೋದು, ಗುರುಗಳ ದಯೆಯಿಂದ ಅದು ನಡೆಯುತ್ತೆ ಅನ್ನೋದು ನಾವೆಲ್ಲ ನನ್ನ ನಂಬಿಕೆ ಸಮೇತ. ರಾಜಕಾರಣ ಅನ್ನೋದು ರಾಜಕೀಯ ವ್ಯಕ್ತಿಗಳ ಚಿಂತನೆ ಮೇಲೆ ಡಿಪೆಂಡ್ ಆಗಿರೋದು, ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗಿದೆ ಅಂತ ನಂಗೆ ನಂಬಲ್ಲ ನಾನು. ನನ್ನ ಸಹೋದ್ಯೋಗಿ ಚಿಕ್ಕೋಡಿಯ ಪ್ರತಿನಿಧಿ ಚೇತನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಚೇತನ್,
ಯಾವ ಸಂದರ್ಭದಲ್ಲಿ ಈ ಭವಿಷ್ಯವನ್ನ ನುಡಿಯುವಂಥ ಪರಿಸ್ಥಿತಿ ವಿನಯ್ ಗುರೂಜಿ ಅವರಿಗೆ ಬಂತು? ಯಾಕೆ ಇಷ್ಟೊಂದು ಅಚಲವಾದಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿನಯ್ ಗುರೂಜಿ ಅವರು? ನೀನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ಹುಕ್ಕೇರಿ ಹಿರೇಮಠದಿಂದ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ವಿನಯ್ ಗುರೂಜಿ ಅವರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ವಿನಯ್ ಗುರೂಜಿ ಅವರು ಹಾಡಿ ಹೋಗಿರುವಂತದ್ದು. ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ, ಸಾಕಷ್ಟು ಪಾದಯಾತ್ರೆಗಳನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಡಿ.ಕೆ.ಶಿಯೇ ಕಾರಣ ಅನ್ನೋ ಮಾತುಗಳನ್ನ ವಿನಯ್ ಗುರೂಜಿ ಆಡುವಂತದ್ದು. ಅದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಇದೇ ಸರ್ಕಾರದ ಅವಧಿಯಲ್ಲಿ ಸಿಎಂ ಆಗ್ತಾರೆ, ಇದಕ್ಕೆ ಗುರುಗಳ ಅನುಗ್ರಹ ಇದೆ ಏನೋ ಭವಿಷ್ಯವನ್ನ ನುಡಿದಿರುವಂತದ್ದು. ಈಗಾಗಲೇ ಡಿ.ಕೆ.ಶಿ ಅವರ ಬಗ್ಗೆ ನಾಟಕ ಇಲ್ಲದ ರಾಜಕಾರಣಿ, ಡಿ.ಕೆ.ಶಿ ಅವರು ಯಾವುದೇ ನಾಟಕ ಮಾಡೋದಿಲ್ಲ. ಹೀಗಾಗಿ ಅವರ ಮೇಲೆ ದೇವರ ಅನುಗ್ರಹ ಇದೆ, ಧಾರ್ಮಿಕತೆ ಮೇಲೆ ಅವರಿಗೆ ನಂಬಿಕೆ ಇದೆ, ಅಧ್ಯಯನ ಮೇಲೆ ನಿಷ್ಠೆ ಇದೆ. ಹೀಗಾಗಿ ವೈಕುಂಠ ಏಕಾದಶಿ ದಿನದಂದೇ ಡಿ.ಕೆ.ಶಿ ಸಿಎಂ ಆಗ್ಲಿ ಅನ್ನೋ ಪ್ರಾರ್ಥನೆಯನ್ನ ಮಾಡ್ತೀನಿ. ಒಂದ್ ವೇಳೆ ಡಿ.ಕೆ.ಶಿ ಸಿಎಂ ಆದ್ರೆ ನಾವೆಲ್ಲ ಖುಷಿ ಪಡ್ತೀವಿ ಅನ್ನೋ ಮಾತುಗಳನ್ನ ವಿನಯ್ ಗುರೂಜಿ ಹೇಳಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇದೇ ಸರ್ಕಾರದ ಅವಧಿಯಲ್ಲೇ ಡಿ.ಕೆ.ಶಿ ಗುರುಗಳ ಅನುಗ್ರಹದಿಂದ ಸಿಎಂ ಆಗ್ತಾರೆ ಅನ್ನೋ ಭವಿಷ್ಯವನ್ನು ಕೂಡ ನುಡಿದಿರುವುದು ಅಚ್ಚರಿಗೆ ಕಾರಣವಾಗಿರುವಂತದ್ದು. ಅರುಣ್. ಓಕೆ ಚೇತನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.